Hi, I'm Vivekanand from Gnanagangotri, Bengaluru. We have started a new series, ಒಂದು ಹೊಸ ಸರಣಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ called Examples. In this series, we will discuss all important model questions as well as previous year questions, specifically with respect to mains. ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಮಾಡೆಲ್ ಕ್ವೆಶನ್ಸ್ನ ತೊಗೋತೀವಿ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ತೊಗೊಂಡು ಆ ಕ್ವೆಶನ್ಸ್ನ ಹೆಂಗೆ ಸ್ಟ್ರಕ್ಚರೈಸ್ ಮಾಡಬೇಕು, ಸೊ ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಒಂದು ಕ್ವೆಶನ್ಸ್ನ ತೊಗೊಂಡು ಅದನ್ನು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ಈಸ್ ಫಾರ್ ದೋಸ್ ಪೀಪಲ್ ಹೂ ಹ್ಯಾವ್ ಆಲ್ರೆಡಿ ಕವರ್ಡ್ ಸಮ್ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ದಿ ಸಿಲೆಬಸ್, ಅಥವಾ ನಾವು ತೊಗೊಂಡಿರೋ ಕ್ವೆಶನ್ಸ್ನ ಯಾರು ಆ ಟಾಪಿಕ್ ಬಗ್ಗೆ ಸ್ವಲ್ಪ ಒಂದು ಸಿಗ್ನಿಫಿಕೆಂಟ್ ಒಂದು ನಾಲೆಜ್ ಇದೆಯೋ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಓಕೆ, ಸೊ I am introducing again to this new series Examples, okay, for mains, UPSC KS mains answer writing series. Okay, so today's question, the first question is on the topic of from the subject polity and governance. So polity subject ಗೆ ಸಂಬಂಧಪಟ್ಟಂತ ಮೊದಲನೇ ಕ್ವೆಶ್ಚನ್ ಅನ್ನು ನಾವಿಲ್ಲಿ ತಗೊಂಡಿದ್ದೀವಿ. The question says parliament's power to amend constitution. It is, so read questions carefully. ಸೊ ಎವ್ರಿ ಟೈಮ್ ನಾವು ಪ್ರತಿಯೊಂದು ಸರಿ ಕ್ವೆಶನ್ಸ್ ನೋಡಬೇಕಂದ್ರೆ ಕ್ವೆಶನಲ್ಲಿ ಒಂದು ಪಲ್ಸ್ ಇರುತ್ತೆ, ಒಂದು ಇಂಪಾರ್ಟೆಂಟ್ ನೋಟ್ ಇರುತ್ತೆ, ಅದನ್ನು ನಾವು ಹಿಡ್ಕೋಬೇಕು. ಸೊ ದ್ಯಾಟ್ ನಾವು ಆನ್ಸರ್ ಬರೆಯುವಾಗ ಆಚೆ ಈಚೆ ಜಂಪ್ ಆಗಬಾರ್ದು, ಕ್ವೆಶನ್ಸ್ಗೆ ತಕ್ಕಂಗೆ ನಾವು ಆನ್ಸರ್ಸ್ ಕೊಡಬೇಕು. ಎಕ್ಸಾಮಲ್ಲಿ ನಾವು ನಮ್ಮ ನಾಲೆಜ್ನ ಎಕ್ಸ್ಪ್ರೆಸ್ ಮಾಡೋದೆಲ್ಲ, ಎಂಟೈರ್ ನಾಲೆಜ್ನ ಎಕ್ಸ್ಪ್ಲೇನ್ ಮಾಡೋದಲ್ಲ, ಕ್ವೆಶನ್ಗೆ ಏನು ಕೇಳಿದ್ದಾರೆ ಅದಕ್ಕೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಸೊ ಕ್ವೆಶನ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವೆಶನ್ ಏನು ಹೇಳುತ್ತೆ, ಪಾರ್ಲಿಮೆಂಟ್ಸ್ ಪವರ್, ಸೊ ಇಟ್ ಈಸ್ ರಿಲೇಟೆಡ್ ಟು ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಸೊ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಇರುವ ಅಧಿಕಾರದ ಬಗ್ಗೆ ಇದು ಕ್ವೆಶನ್ ಇರೋದು. ಸೊ ಇಟ್ ಈಸ್ ಸೇಯಿಂಗ್ ದಟ್ ಇಟ್ ಈಸ್ ಲಿಮಿಟೆಡ್ ಅಂದರೆ ಸೀಮಿತವಾಗಿದೆ. ಓಕೆ, ದ ಪವರ್ ಆಫ್ ಅಮೆಂಡಿಂಗ್ ಪವರ್ ಆಫ್ ದ ಪಾರ್ಲಿಮೆಂಟ್ ಈಸ್ ಲಿಮಿಟೆಡ್ ಆ್ಯಂಡ್ ಇಟ್ cannot be enlarged to absolute power. Okay, absolute power. In light of this statement, explain. So the keyword here is explain. Focus on this also. The keyword is explain whether parliament under article 368, okay, highlight this also under article 368 of the constitution can destroy basic structure of the constitution by expanding its amending power. So this is the question. So in Kannada, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರವು ಸೀಮಿತವಾಗಿದೆ ಅಲ್ವಾ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಇದು ಸೀಮಿತವಾಗಿದೆ, ಅವರೇ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಮತ್ತು ಅದನ್ನು ಸಂಪೂರ್ಣ ಅಧಿಕಾರವಾಗಿ ವಿಸ್ತರಿಸಲಾಗುವುದಿಲ್ಲ ಅಲ್ವಾ. ಕರೆಕ್ಟ್. ಈ ಹೇಳಿಕೆಯ ಬೆಳಕಿನಲ್ಲಿ ಇನ್ ದ ಲೈಟ್ ಆಫ್ ದಿಸ್ ಸ್ಟೇಟ್ಮೆಂಟ್, ಅಂದರೆ ಈ ಮೊದಲನೇ ಸ್ಟೇಟ್ಮೆಂಟ ಆಧಾರವಾಗಿ ಇಟ್ಕೊಂಡು ನಾವು ಸೆಕೆಂಡ್ ಸ್ಟೇಟ್ಮೆಂಟ್ಗೆ ನಾವು ಆನ್ಸರ್ ಕೊಡಬೇಕು. ಹೇಗೆ, ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ, ಈ ಹೇಳಿಕೆಯ ಬೆಳಕಿನಲ್ಲಿ, ಅಂದರೆ ಮೊದಲನೇ ಹೇಳಿಕೆಯ ಬೆಳಕಿನಲ್ಲಿ ಸಂವಿಧಾನದ 368ನೇ ವಿಧಿಯ ಅಡಿಯಲ್ಲಿ ಸಂಸತ್ತು ತನ್ನ ತಿದ್ದುಪಡಿಯ ಅಧಿಕಾರವನ್ನು ವಿಸ್ತರಿಸುವ ಮೂಲಕ ಸಂವಿಧಾನದ ಮೂಲಭೂತ ರಚನೆಯನ್ನು ನಾಶಪಡಿಸಬಹುದೇ ಅನ್ನೋ ಕ್ವಶನ್. ಮೊದಲನೇ ಸ್ಟೇಟ್ಮೆಂಟಲ್ಲಿ ಅವರೇ ಹೇಳಿದ್ದಾರೆ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂಥ ಅಧಿಕಾರ ಇದೆ, ಒಂದನೇದು. ಎರಡನೇದು, ಈ ತಿದ್ದುಪಡಿ ಮಾಡುವಂಥ ಪವರ್ ಅನ್ಲಿಮಿಟೆಡ್ ಇಲ್ಲ, ಲಿಮಿಟೆಡ್ ಇದೆ. ಅದನ್ನು ನಾವು ಮೊದಲನೇ ಪಾರ್ಟಲ್ಲಿ ನಾವು ಆನ್ಸರ್ ಬಾಡಿ ಪಾರ್ಟಲ್ಲಿ ಅದನ್ನು ತೋರಿಸ್ಬೇಕಾಗುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಈ ಫಸ್ಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಂಡು ನಾವೇನು ತೋರಿಸ್ಬೇಕು, ಈ ತಿದ್ದುಪಡಿ ಮಾಡುವಂಥ ಪವರ್ನ ಯೂಸ್ ಮಾಡಿಕೊಂಡು ಆ ಪಾರ್ಲಿಮೆಂಟ್ ಕ್ಯಾನ್ ಎಂಟೈರ್ಲಿ ಚೇಂಜ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆ ಬೇಸಿಕ್ ಸ್ಟ್ರಕ್ಚರ್ನ ಡೆಸ್ಟ್ರಾಯ್ ಮಾಡಬಹುದು ಅನ್ನೋಂಥ ಕ್ವಶನ್. ಸೊ ಕ್ವಶನ್ ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. So this question is, we can link this question to GS2 of your KS syllabus and UPSC syllabus ಅಲ್ಲೂ ಕೂಡ GS2 ಅಲ್ಲಿ ಬರುವಂಥ ಇದು question. So important amendments of the constitution, it is related to amendment of the constitution, and here we also talk about basic structure theory. So syllabusನ ಈ ಪಾರ್ಟ್ಗೆ ನಾವು ಲಿಂಕ್ ಮಾಡ್ಬೋದು. ಸೊ ನಾವು 250 ವರ್ಡ್ಸಲ್ಲಿ ಈ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ನಾವು ಒಂದು ಇಂಟ್ರೊಡಕ್ಷನ್ ಫ್ರೇಮ್ ಮಾಡಬೇಕು. ವಾಟ್ ಕುಡ್ ಬಿ ದ ಮಾಡೆಲ್ ಇಂಟ್ರೊಡಕ್ಷನ್, ಹೌ ಟು ಥಿಂಕ್, ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಬೋದು, ಹೆಂಗೆ ಈ ಕ್ವಶನ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನೋ ಥಿಂಕ್ ಮಾಡಬೇಕಂದ್ರೆ ವಿ ಶುಡ್ ಗೋ ಬ್ಯಾಕ್ ಟು ದ ಕ್ವಶನ್. ಎಕ್ಸಾಮಲ್ಲಿ ಮೇನ್ ಥೀಮ್ ಏನಿದೆ ಓವರ್ ಆಲ್ ಅರ್ಥ ಮಾಡ್ಕೊಳ್ಳಿ. ಓವರ್ ಆಲ್ ಆಗಿ ನಾವು ಆರ್ಟಿಕಲ್ 368 ರಿಲೇಟೆಡ್ ಕೇಳಿದ್ದಾರೆ. ಆರ್ಟಿಕಲ್ 368 ಈಸ್ ರಿಲೇಟೆಡ್ ಟು ದ ಅಮೆಂಡ್ಮೆಂಟ್ ಪವರ್.
ಸಂಸತ್ತಿನ ಈ ತಿದ್ದುಪಡಿ ಅಧಿಕಾರ ಏನಿದೆ ಅದರ ರಿಲೇಟೆಡ್ ಇರೋದು, ಅದು ಆರ್ಟಿಕಲ್ 368 ಕೊಟ್ಟಿರುವಂಥದ್ದು. ಅದು ಬಿಟ್ಟರೆ ಇಂಪಾರ್ಟೆಂಟ್ ಇನ್ನೊಂದು ಥೀಮು ಬೇಸಿಕ್ ಸ್ಟ್ರಕ್ಚರ್. ಮೋಸ್ಟ್ ಪ್ರಾಬಬ್ಲಿ ಇವೆರಡು ಥೀಮ್ ಸುತ್ತಮುತ್ತನೇ ಈ ಆನ್ಸರ್ ಓಡಾಡುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇಂಟ್ರೊಡಕ್ಷನಲ್ಲಿ ನಾವು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೋದು, ಸರಿನಾ? ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಆರ್ಟಿಕಲ್ 368 ಆ್ಯಂಡ್ ಬೇಸಿಕ್ ಸ್ಟ್ರಕ್ಚರ್, ಈ ಎರಡೂ ಪಾಯಿಂಟ್ನ ನೀವು ಇಂಟ್ರೊಡಕ್ಷನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿಂಪ್ಲಿ ಸೇ ವಾಟ್ ಈಸ್ ಆರ್ಟಿಕಲ್ 368 ಅಲ್ವಾ? ಸೊ ಬೇಸಿಕ್ ಡೆಫಿನೇಷನ್ ಇಲ್ಲಿ ನಾವು ಕೊಡ್ಬೋದು. ದಿಸ್ ಕ್ವಶನ್ ಈಸ್ ಫ್ರಮ್ ಬೇಸಿಕ್ ಟಾಪಿಕ್ಸ್. ಸೊ ಯು ಕ್ಯಾನ್ ಆಲ್ಸೋ ಎಕ್ಸ್ಪ್ಲೇನ್ ವಾಟ್ ಈಸ್ ಆರ್ಟಿಕಲ್ 368 ಆ್ಯಂಡ್ ವಾಟ್ ಈಸ್ ಬೇಸಿಕ್ ಸ್ಟ್ರಕ್ಚರ್. ಸೊ ನೀವು ಈ ಒಂದು ಅಲ್ಲಿರೋ ಕೀವರ್ಡ್ಸ್ನ ನೀವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಇಂಟ್ರೊಡಕ್ಷನಲ್ಲಿ ಒಂದು ಸಾಲಿಡ್ ಫೌಂಡೇಶನ್ ಸಿಗುತ್ತೆ ಇದರಲ್ಲಿ ಇಂಟ್ರೊಡಕ್ಷನ್ಗೆ. ಸೊ ದಟ್ ನೀವು ಬಾಡಿ ಪಾರ್ಟಲ್ಲಿ ಅದ್ರ ರಿಲೇಟೆಡ್ ಎಕ್ಸಾಕ್ಟ್ ಕ್ವಶನಲ್ಲಿ ಏನು ಕೇಳಿದರೆ ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು, ರೈಟ್? ಸೊ ಆರ್ಟಿಕಲ್ 368 ಎಂಪವರ್ಸ್ ಪಾರ್ಲಿಮೆಂಟ್. ಜಸ್ಟ್ ಸಿಂಪ್ಲಿ ಸೇ ಇಟ್ ಈಸ್ ದ ಡೆಫಿನೇಷನ್. ಆರ್ಟಿಕಲ್ 368 ನೀವು ಬುಕ್ಸಲ್ಲೇ ಆರಾಮಾಗಿ ಓದಿದರೆ ಅಥವಾ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ನಿಮ್ಗೆ ಗೊತ್ತಿದ್ರೆ ಇದೇನು ಅಂತ ಸಿಂಪಲಾಗಿ ಬರಿಬೋದು. ಆರ್ಟಿಕಲ್ 368 ಎಂಪವರ್ಸ್ ಪಾರ್ಲಿಮೆಂಟ್ ಟು ಅಮೆಂಡ್ ಬೈ ವೇ ಆಫ್, ಇಲ್ಲಿ ಆರ್ಟಿಕಲ್ ತಿದ್ದುಪಡಿ ಮಾಡುವಂಥ ಪವರ್. ತಿದ್ದುಪಡಿ 3 ಥರ ಆಗುತ್ತೆ. ಒಂದು ಎಡಿಷನ್, ಅಂದರೆ ಹೊಸ ಪ್ರಾವಿಷನ್ನ ಆ್ಯಡ್ ಮಾಡೋವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ. ಇನ್ನೊಂದು ವೇರಿಯೇಷನ್, ಇರೋ ಪ್ರಾವಿಷನ್ಗೆ ಸ್ವಲ್ಪ ವ್ಯಾರಿ ಮಾಡೋದು, ಸ್ವಲ್ಪ ತಿದ್ದುಪಡಿ ಮಾಡುವಂಥದ್ದು. ಮೂರನೇದು ರಿಪೀಲ್ ಅಂದರೆ ಕಂಪ್ಲೀಟಾಗಿ ರದ್ದುಗೊಳಿಸುವಂಥದ್ದು. ಸೊ ನೋಡಿ, ಒಂದು ಹೊಸ ಪ್ರಾವಿಷನ್ನ ಸೇರ್ಪಡೆ ಮಾಡುವಂಥ ಪವರ್ ಆಗಿರ್ಬೋದು ಅಥವಾ ಬದಲಾವಣೆ ಮಾಡುವಂಥ ಪವರ್ ಆಗಿರ್ಬೋದು. ಇರೋ ಪ್ರಾವಿಷನ್ಗೆ ಸ್ವಲ್ಪ ಬದಲಾವಣೆ ಮಾಡುವಂಥ ಪವರ್ ಆಗಿರ್ಬೋದು. ಇನ್ನೊಂದು ಕಂಪ್ಲೀಟಾಗಿ ಆ ಆರ್ಟಿಕಲ್ನ ಅಥವಾ ಅಲ್ಲಿರೋ ಆರ್ಟಿಕಲ್ನ ಕೆಲವೊಂದು ಪ್ರಾವಿಷನ್ನ ರದ್ದುಗೊಳಿಸುವಂಥ ಪವರ್ ಕೂಡ ಇದೆ. ಇದೆಲ್ಲ ಕೊಟ್ಟಿರೋದು ಸಂಸತ್ತಿಗೆ ಈ ಎಲ್ಲ ಅಧಿಕಾರ ಕೊಟ್ಟಿರೋದು ಆರ್ಟಿಕಲ್ 368. ನಮ್ಮ ಸಂಸತ್ತಿಗೆ ಪವರ್ ಕೊಟ್ಟಿರೋದು ನಮ್ಮ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 368. ಸೊ ದ್ಯಾಟ್ ಈಸ್ ರಿಲೇಟೆಡ್ ಟು ಆರ್ಟಿಕಲ್ 368. ದೆನ್ ಕಮ್ ಟು ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲಭೂತ ರಚನೆ. ಇದೇನು ಹೇಳುತ್ತೆ? ಒಂದು ನೆನ್ಪಿಟ್ಕೊಳ್ಳಿ, ಬೇಸಿಕ್ ಸ್ಟ್ರಕ್ಚರ್ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿಲ್ಲ. ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಯಾವುದೇ ಮಾತಿಲ್ಲ. ಇದು ಒಂದು ಜುಡಿಷಿಯಲ್ ಇನೋವೇಷನ್, ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ ಒಂದು ತಂದಿರುವಂಥ ಸಿದ್ಧಾಂತ ಇದು. ಸೊ ಬೇಸಿಕ್ ಸ್ಟ್ರಕ್ಚರ್ ಎಕ್ಸ್ಪೌಂಡ್ಸ್ ದ್ಯಾಟ್ ಪಾರ್ಲಿಮೆಂಟ್ ಕೆನಾಟ್ ಅಮೆಂಡ್ ದ ಬೇಸಿಕ್ ಫೌಂಡೇಶನಲ್ ಫೀಚರ್ಸ್ ಇವನ್ ಬೈ ಮೀನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ವಾ? ಇವನ್ ಬೈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್, ಪಾರ್ಲಿಮೆಂಟ್ ಈ ನಮ್ಮ ಸಂವಿಧಾನ ರಚನೆಗೆ ಕೆಲವೊಂದು ಬೇಸಿಕ್ ಮೂಲಭೂತ ತತ್ವಗಳಿರ್ತಾವಲ್ಲ ಅದನ್ನು ತಿದ್ದುಪಡಿ ಮಾಡೋಂಗಿಲ್ಲ ಅಂತ ಬೇಸಿಕ್ ಸ್ಟ್ರಕ್ಚರ್ ಹೇಳುತ್ತೆ. ಈ ಬೇಸಿಕ್ ಸ್ಟ್ರಕ್ಚರ್ ಹೇಗೆ ಬಂತು ಅದೆಲ್ಲ ನಾವು ಡಿಸ್ಕಷನ್ ಬಾಡಿ ಪಾರ್ಟಲ್ಲಿ ಮಾಡ್ಬೋದು. ಫಸ್ಟ್ ಇನ್ ದ ಇಂಟ್ರೊಡಕ್ಷನ್ ತುಂಬ ಕ್ರಿಸ್ಪಾಗಿ ಶಾರ್ಟಾಗಿ ಯು ಶುಡ್ ಎಕ್ಸ್ಪ್ಲೇನ್ ಆರ್ಟಿಕಲ್ 368 ಅಂದ್ರೇನು, ಬೇಸಿಕ್ ಸ್ಟ್ರಕ್ಚರ್ ಅಂದ್ರೇನು. ಮೂಲಭೂತ ರಚನೆ ಸಿದ್ಧಾಂತವು ಸಾಂವಿಧಾನಿಕ ತಿದ್ದುಪಡಿಯ ಮೂಲಕವು ಮೂಲಭೂತ ಲಕ್ಷಣಗಳನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಎಂದು ವಿವರಿಸುತ್ತದೆ. ಅಂದರೆ ನಮ್ಮ ಸಂವಿಧಾನದ ಕೆಲವೊಂದು ಮೂಲಭೂತ ತತ್ವಗಳನ್ನು ನಾವು ತಿದ್ದುಪಡಿ ಮಾಡೋಂಗಿಲ್ಲ. ಆರ್ಟಿಕಲ್ 368 ಟಾಕ್ಸ್ that Parliament can amend some provisions of the Constitution. Basic structure kind of break. ಈ ಆರ್ಟಿಕಲ್ 368ಗೆ ಒಂದು ಬ್ರೇಕ್ ಇದ್ದಂಗೆ. ಸೊ ಇಂಟ್ರೊಡಕ್ಷನ್ ಆದಮೇಲೆ ಕಮ್ ಟು ದ ಬಾಡಿ ಪಾರ್ಟ್. ಬಾಡಿ ಪಾರ್ಟಲ್ಲಿ ಅಗೇನ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಕ್ವಶನ್. ಇಂಟ್ರೊಡಕ್ಷನ್ ಆದಮೇಲೆ ಬಾಡಿ ಪಾರ್ಟಲ್ಲಿ ನೋಡಿ, ಬಾಡಿ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಫಸ್ಟ್ ಕ್ವಶನಲ್ಲಿ ಎರಡು ಪಾರ್ಟ್ ಇದೆ. ಒಂದನೇ ಪಾರ್ಟಲ್ಲಿ we have to talk about amendment power of the constitution and limitations. ಮೇನ್ ಆಗಿ ನಮ್ಮ ಸಂವಿಧಾನ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಇರುವಂಥ ಲಿಮಿಟೇಷನ್ಸ್ ಯಾವುದಾದ್ರು ಅಂತ ನಾವು ಮೊದಲನೇ ಭಾಗದಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಎರಡನೇ ಭಾಗದಲ್ಲಿ ಇದು ನೆಕ್ಸ್ಟ್. ಸೊ ನಾವು ಬಾಡಿ ಪಾರ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮೊದಲನೇ ಭಾಗದಲ್ಲಿ ಕೊಟ್ಟಿರುವಂಥ ಲಿಮಿಟೇಷನ್ಸ್ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ. ಸೊ ಲಿಮಿಟೆಡ್ ಪವರ್ ಆಫ್ ಪಾರ್ಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 368 ಯಾವ್ದು? ಓಕೆ, ಫಸ್ಟ್ ಇಟ್ ಶಾಲ್ ಫಾಲೋ ದ ಪ್ರೊಸೀಜರ್. ಆರ್ಟಿಕಲ್ 368 ಪ್ರೊಸೀಜರ್ ಇದೆ, ಒಂದು ಡೀಟೇಲ್ಡ್ ಪ್ರೊಸೀಜರ್ ಇದೆ. ಫಾರ್ ಎಕ್ಸಾಂಪಲ್, ಈ ಬಿಲ್ಸ್ನ ನಾವು ಲೋಕಸಭಾ ಅಥವಾ ರಾಜ್ಯಸಭಾದಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಬೇಕು, ಸ್ಟೇಟ್ ಲೆಜಿಸ್ಲೇಚರಲ್ಲಿ ಇಂಟ್ರೊಡ್ಯೂಸ್ ಮಾಡೋಂಗಿಲ್ಲ. ಅದು ಒಂಥರ ರೂಲ್ ಅಲ್ವಾ? ಆಮೇಲೆ ಇಟ್ ಶಾಲ್ ಫಾಲೋ ದ ಪ್ರೊಸೀಜರ್ ಯಾವುದು? ಅಮೆಂಡ್ಮೆಂಟ್ ಬಿಲ್ ಮಸ್ಟ್ ಬಿ ಪಾಸ್ಡ್ ವಿತ್ ದ ಸ್ಪೆಷಲ್ ಮೆಜಾರಿಟಿ ಮುಖಾಂತರ ನಾವು ಇಂಥ ಅಮೆಂಡ್ಮೆಂಟ್ ಬಿಲ್ನ ಪಾಸ್ ಮಾಡ್ಬೋದು. ಇನ್ ಬೋತ್ ದ ಹೌಸಸ್ ಇಟ್ ಶಾಲ್ ಬಿ ಪಾಸ್ಡ್. ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಹೌಸಸ್ಸಲ್ಲಿ ಅದನ್ನು ಪಾಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಟ್ ಶಾಲ್ ಬಿ ಅಸೆಂಟೆಡ್ ಬೈ ದ ಪ್ರೆಸಿಡೆಂಟ್. ಮೂರನೇ ರೂಲ್ ಏನು?
ಮೂರನೇ ಪ್ರೊಸೀಜರ್ ಏನೋ ಅದಕ್ಕೆ ಪ್ರೆಸಿಡೆಂಟ್ ಅಸೆಂಟ್ ಕೊಡಬೇಕಾಗುತ್ತೆ. ಸೊ ನಿಮಗೆ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಯು ಶುಡ್ ನೋ ವಾಟ್ ಈಸ್ ಸ್ಪೆಷಲ್ ಮೆಜಾರಿಟಿ. ಐ ಹೋಪ್ ಯು ನೋ ಆಲ್ರೆಡಿ ವಾಟ್ ಈಸ್ ಸ್ಪೆಷಲ್ ಮೆಜಾರಿಟಿ. ಈ ವಿಶೇಷ ಬಹುಮತ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಗೊತ್ತಿಲ್ಲ ಅಂದರೂ ಸಿಂಪಲ್ ಆಗಿ ನಾನು ರಿವೈಸ್ ಮಾಡ್ತೀನಿ. ತಿದ್ದುಪಡಿಗಳು ಈ ಮೆಜಾರಿಟಿಗಳಲ್ಲಿ ಒಂದು ಬಿಲ್ನ ಪಾಸ್ ಮಾಡಬೇಕಂದ್ರೆ ಈ ಮೆಜಾರಿಟಿಗಳಲ್ಲಿ ಬೇರೆ ಬೇರೆ ಮೆಜಾರಿಟಿ ಇದೆ. ಸೊ ಅದೆಲ್ಲ ಬೇಸಿಕ್ಸ್ ನೀವು ಓದ್ಕೊಳ್ಳಿ. ಸ್ಪೆಷಲ್ ಮೆಜಾರಿಟಿಯಲ್ಲಿ ಅಂದರೆ 2 ಕಂಡೀಷನ್ಸ್ ಇದೆ. ಒಂದು, ಮೆಜಾರಿಟಿ ಆಫ್ ದಿ ಮೆಂಬರ್ಸ್ ಶುಡ್ ಪ್ರೆಸೆಂಟ್. ಮೆಜಾರಿಟಿ ಆಫ್ ದಿ ಟೋಟಲ್ ಮೆಂಬರ್ಸ್ ಎಷ್ಟು? ಫಾರ್ ಎಕ್ಸಾಂಪಲ್ ಇವಾಗ ಲೋಕಸಭಾ ಅಂತ ಅಂದ್ಕೊಳ್ಳಿ. ಲೋಕಸಭಾದಲ್ಲಿ ಟೋಟಲ್ ಮೆಂಬರ್ಸ್ ಎಷ್ಟಿದ್ದಾರೆ? 543 ಪ್ರೆಸೆಂಟ್ಲಿ. ಮುಂಚೆ 545 ಇರ್ತಿದ್ರು. ಇವಾಗ ಆಂಗ್ಲೋ ಇಂಡಿಯನ್ ಮೆಂಬರ್ಸ್ ಇಲ್ಲ. ಸೊ 2 ಮೆಂಬರ್ಸ್ ಇಲ್ಲದೆ ಇರೋದ್ರಿಂದ ಇವಾಗ ಮ್ಯಾಕ್ಸಿಮಮ್ ಮೆಂಬರ್ಸ್ ಇಸ್ 543. ಈ 543ಯ ಟೋಟಲ್ ಮೆಜಾರಿಟಿ ಮೆಂಬರ್ಶಿಪ್ಪಲ್ಲಿ 50% ಮೆಜಾರಿಟಿ ಶುಡ್ ಬಿ ಪ್ರೆಸೆಂಟ್. 50% ಶುಡ್ ವಿಲ್ ಕಮ್ ಅರೌಂಡ್ 272. ಅಂದರೆ 272 ಮೆಂಬರ್ಸ್ ಪ್ರೆಸೆಂಟ್ ಇರಲೇಬೇಕು. ಸೊ ಇದು ಒಂದನೇ ಕಂಡೀಷನ್. ಎರಡನೇ ಕಂಡೀಷನಲ್ಲಿ ಈ ಇರೋ ಮೆಂಬರ್ಸಲ್ಲಿ 2/3 ಮೆಜಾರಿಟಿ ವೋಟಿಂಗ್ ಆಗಬೇಕು. ಅಂದರೆ ಇದ್ರ 2/3 ಆಗೋದು ನೀವು ಲೆಕ್ಕ ಹಾಕಿದಾಗ ಇಟ್ ವಿಲ್ ಕಮ್ ಅರೌಂಡ್ 181. ಸೊ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಾಗುತ್ತೆ ಸ್ಪೆಷಲ್ ಮೆಜಾರಿಟಿಲಿ. ಒಂದನೇ ಕಂಡೀಷನಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ಮೆಂಬರ್ಶಿಪ್ನ 50% ಮೆಂಬರ್ಸ್ ಅಂದರೆ ಮೆಜಾರಿಟಿ ಪ್ರೆಸೆಂಟ್ ಇರಬೇಕು. ಪ್ರೆಸೆಂಟ್ ಇರೋ ಮೆಂಬರ್ಸಲ್ಲಿ ಇದ್ರ 278ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅಲ್ವಾ? 272ಗಿಂತ ಜಾಸ್ತಿ ಇರಬೇಕು. ಮಿನಿಮಮ್ 270 ಇರಬೇಕು. ಸೊ ಇರೋ ಮೆಂಬರ್ಶಿಪ್ಪಲ್ಲಿ 2/3 ವೋಟಿಂಗ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, just assume on a specific day there are only 272 members present. ಆ 272 members ಅಲ್ಲಿ 2/3 ವೋಟಿಂಗ್ ಸಪೋರ್ಟ್ ಈ ಬಿಲ್ಗೆ ಸಿಕ್ಕಿರಬೇಕು. ಆವಾಗ ಮಾತ್ರ ಅಲ್ಲಿ ಅಮೆಂಡ್ಮೆಂಟ್ ಆಗೋಕ್ಕೆ ಸಾಧ್ಯ. ಸೊ ದಿಸ್ ಇಸ್ ದ ಫಸ್ಟ್ ಪ್ರೊಸೀಜರ್. ಇಲ್ಲಿ ಏನು ಅರ್ಥ ಆಗ್ತಿದೆ ನಿಮಗೆ? ಇಲ್ಲೇನು ಅರ್ಥ ಆಗ್ತಿದೆ ಅಂದರೆ ಇಟ್ ಶಾಲ್ ಫಾಲೋ ದ ಪ್ರೊಸೀಜರ್. Okay, this is kind of limitation to the amending power of the parliament. This is the first limitation. Second limitation is it is subjected to judicial review. Judicial reviews is the power which is given to the courts. ಈ ರಿವ್ಯೂ ಅಲ್ಲಿ ನಾವು ನ್ಯಾಯಾಂಗ ಏನು ಮಾಡುತ್ತೆ? ಪರಿಶೀಲನೆ ಮಾಡುತ್ತೆ. ಸಂಸತ್ತು ಪಾಸ್ ಮಾಡಿರುವಂಥ ಅಮೆಂಡ್ಮೆಂಟ್ ತಿದ್ದುಪಡಿನ ಅದು ನೆಕ್ಸ್ಟು ನ್ಯಾಯಾಂಗಕ್ಕೆ ಹೋಗುತ್ತೆ. ಅಲ್ಲಿ ಚಾಲೆಂಜ್ ಮಾಡಿದಾಗ ನ್ಯಾಯಾಂಗಕ್ಕೆ ಹೋಗುತ್ತೆ. ಆ ನ್ಯಾಯಾಂಗ ಏನು ಮಾಡುತ್ತೆ? ಸುಪ್ರೀಂ ಕೋರ್ಟ್ ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಚೆಕ್ ವೆದರ್ ದಿಸ್ ಪ್ರೊವಿಷನ್ ಈಸ್ ವಿದಿನ್ ದ ಲಿಮಿಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್. ಅಥವಾ ಈ ಸಂವಿಧಾನದ ಚೌಕಟ್ಟಿನಲ್ಲಿ ಇದೆಯೋ ಅಥವಾ ಸಂವಿಧಾನ ಚೌಕಟ್ಟಿಗಿಂತ ಹೊರಗಡೆ ಇದೆಯೋ ಅಂತ ಚೆಕ್ ಮಾಡುತ್ತೆ. ಇನ್ ಕೇಸ್ ಇಫ್ ಇಟ್ ಈಸ್ ಬಿಯಾಂಡ್ ದ ಸ್ಕೋಪ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಥ ಕಾನೂನು ಅನ್ನೋದು ಅಸಂವಿಧಾನಿಕ ಎಂದು ಘೋಷಿಸುತ್ತೆ ಅಲ್ವಾ? ಇದು ಒಂದು ಕೂಡ ಲಿಮಿಟೇಷನ್. ಸೊ ಹಿಯರ್ ದ ಜುಡಿಷಿಯರಿ ಫೈಂಡ್ಸ್ ಇಟ್ ಅನ್ಲಾಫುಲ್. If it finds unlawful or against the provisions of the constitution, it can declare it as ultra vires and unconstitutional. So ಇದು ಕೂಡ ಒಂದು ನಮ್ಮ ಸಂವಿಧಾನ ತಿದ್ದುಪಟ್ಟಿಗೆ ಇರುವಂಥ ಒಂದು ಲಿಮಿಟೇಷನ್. ಸೊ ಮೂರನೇದು ರ್ಯಾಟಿಫಿಕೇಶನ್ ಬೈ ಸ್ಟೇಟ್ಸ್. ಸೊ ಇದು ಕೂಡ ನಮ್ಮ ಪಾರ್ಲಿಮೆಂಟ್ಗೆ ಇರುವಂಥ ಇನ್ನೊಂದು ಲಿಮಿಟೇಷನ್. ಇಲ್ಲಿ ನಮ್ಮ ಸ್ಟೇಟ್ಸ್ಗಳು ಕೆಲವೊಂದು ಫೆಡ್ರಲ್ ಪ್ರಿನ್ಸಿಪಲ್ಸ್ ಅಂದರೆ ನಮ್ಮ ಒಕ್ಕೂಟ ತತ್ವಗಳಿಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳ ಮೇಲೆ ಅಮೆಂಡ್ಮೆಂಟ್ ತಿದ್ದುಪಡಿ ಆಗ್ತಾ ಇರಬೇಕಾದ್ರೆ ನಮ್ಮ ಸ್ಟೇಟ್ಸ್ಗಳು ಕೂಡ ಅಲ್ಲಿ ರ್ಯಾಟಿಫಿಕೇಷನ್ ಕೊಡಬೇಕಾಗುತ್ತೆ, ಕನ್ಸೆಂಟ್ ಒಪ್ಪಿಗೆ ಕೊಡಬೇಕಾಗುತ್ತೆ. ಅದು ಎಂಥ ಮ್ಯಾಟ್ರಸಲ್ಲಿ? ಫೆಡ್ರಲ್ ಪ್ರಿನ್ಸಿಪಲ್ಸ್ ಇರುವಂಥ ಮ್ಯಾಟ್ರಸಲ್ಲಿ. ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ರಿಲೇಟೆಡ್ ಮ್ಯಾಟ್ರಸ್ ಅಂದರೆ ಪ್ರೆಸಿಡೆಂಟ್ ಎಲೆಕ್ಷನ್ ರಿಲೇಟೆಡ್ ಮ್ಯಾಟ್ರಸ್ ಆಗಲಿ, ವಿದಿನ್ ಆರ್ಟಿಕಲ್ 368 ಆಗಿರಲಿ, ಅಥವಾ ಫಾರ್ ಎಕ್ಸಾಂಪಲ್ GST ಕೌನ್ಸಿಲ್ ರಿಲೇಟೆಡ್ ಒಂದು GST ಕೌನ್ಸಿಲ್ ರಿಲೇಟೆಡ್ ಕೂಡ ಒಂದು ಅಮೆಂಡ್ಮೆಂಟ್ ತಿದ್ದುಪಡಿ ಆಯಿತು 101 ಅಲ್ಲಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 101 ಅಲ್ಲಿ. ಆವಾಗಲೂ ಕೂಡ ಇಟ್ ಈಸ್ ರಿಲೇಟೆಡ್ ಟು ಫೆಡ್ರಲ್ ಪ್ರಿನ್ಸಿಪಲ್. ಅಲ್ಲಿ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಫೆಕ್ಟ್ ಮಾಡುವಂಥ ಒಂದು ಪ್ರಾವಿಷನ್ಸ್ ಇದೆ. ಸೊ ಅಂಥ ಮ್ಯಾಟ್ರಸಲ್ಲಿ 50% ಆಫ್ ದಿ ಸ್ಟೇಟ್ಸ್ ಒಪ್ಪಿಗೆ ಕೊಡಬೇಕಾಗುತ್ತೆ. ಆವಾಗ ಮಾತ್ರ ಅದು ಆ ಬಿಲ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದ್ಯಾಟ್ ಈಸ್ ದ ಥರ್ಡ್ ಲಿಮಿಟೇಷನ್ಸ್. ಸೊ ಫಸ್ಟ್ ಪಾರ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ ಅಲ್ವಾ? ಮೊದಲನೇ ಪಾರ್ಟ್ ಡಿಸ್ಕಸ್ ಮಾಡಿದ್ವಲ್ಲ. ಸೊ ಪವರ್ ಆಫ್ ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಲಿಮಿಟೆಡ್. ಅವರ ಕೊಟ್ಟಿರುವ ಹೇಳಿಕೆನ ನಾವು ಕಂಪ್ಲೀಟಾಗಿ ಜಸ್ಟಿಫೈ ಮಾಡಿದ್ದೀವಿ. ಹೆಂಗೆ ಇದು ಲಿಮಿಟೇಷನ್ಸ್ ಇದೆ ಪಾರ್ಲಿಮೆಂಟ್ ನಮ್ಮ ಸಂವಿಧಾನ ತಿದ್ದುಪಟ್ಟಿಗೆ ಸಂಬಂಧಪಟ್ಟಂತೆ ನಮ್ಮ ಪಾರ್ಲಿಮೆಂಟ್ಗೆ ಇರೋ ಲಿಮಿಟೇಷನ್ಸ್ ಯಾವುದು ಅಂತ ನಾವು ಆಲ್ರೆಡಿ ಇಲ್ಲಿ ಜಸ್ಟಿಫಿಕೇಷನ್ ಮಾಡಿದ್ದೀವಿ. 3 ಜಸ್ಟಿಫಿಕೇಷನ್ಸಲ್ಲಿ ಇಟ್ ಶಾಲ್ ಫಾಲೋ ದ ಪ್ರೊಸೀಜರ್, ಎರಡನೇದು ಇಟ್ ಶಾಲ್ ಸ್ಟೇಟ್ಸ್ನ ಕನ್ಸೆಂಟ್ ಇರಬೇಕು ಅಂತ, ಇನ್ನೊಂದು ಜುಡಿಷಿಯಲ್ ರಿವ್ಯೂ. ಓಕೆ, ನಾವು ಕಮ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ದಿ ಕ್ವಶನ್. ಸೆಕೆಂಡ್ ಪಾರ್ಟ್ ಆಫ್ ದಿ ಕ್ವಶನ್ಸಲ್ಲಿ ಏನಿದೆ? ಇನ್ ದ ಲೈಟ್ ಆಫ್ ದಿಸ್ ಕ್ವಶನ್ ವಿ ಶುಡ್ ಶೋ, ಹೈಲೈಟ್ ಮಾಡಿದ್ದೀನಿ ಇಲ್ಲಿ, ಇಟ್ ಕ್ಯಾನ್
ವೆದರ್ ದ ಪಾರ್ಲಿಮೆಂಟ್ ಕ್ಯಾನ್ ಡೆಸ್ಟ್ರಾಯ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 368ನ ಯೂಸ್ ಮಾಡಿಕೊಂಡು ನಮ್ಮ ಪಾರ್ಲಿಮೆಂಟ್ ಕ್ಯಾನ್ ಇಟ್ ಡೆಸ್ಟ್ರಾಯ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್. ಆ ಮೂಲಭೂತ ಆ ಸ್ಟ್ರಕ್ಚರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡ್ಬೋದು ಇಲ್ಲ ಅಂತ ಒಂದು ಸೆಕೆಂಡ್ನ ನಾವಿಲ್ಲಿ ಜಸ್ಟಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ಕಮ್ ಬ್ಯಾಕ್. ಇದಕ್ಕೆ ನಾವು ಯಾವ ಥರ ಆನ್ಸರ್ ಮಾಡ್ಬೋದು ಅಂದರೆ, ಫಸ್ಟ್ ಆಫ್ ಆಲ್ ಇದನ್ನು ನಾವು ಆನ್ಸರ್ ಮಾಡಬೇಕಂದ್ರೆ ನೀವು ಬೇಸಿಕ್ಸ್ ಬುಕ್ಸಲ್ಲಿ ಓದಿದಾಗ ಅಲ್ಲಿ ಕೊಟ್ಟಿದ್ದಾರೆ ಸಂವಿಧಾನದ ತಿದ್ದುಪಡಿ ರಿಲೇಟೆಡ್ ನಮ್ಮ ಸುಪ್ರೀಂ ಕೋರ್ಟ್ ಎಷ್ಟೊಂದು ಜಜ್ಮೆಂಟ್ಸ್ ಕೊಟ್ಟಿದೆ, ಎಷ್ಟೊಂದು ಪ್ರಕರಣಗಳಾಗಿದ್ದಾವೆ. ಆ ಜಜ್ಮೆಂಟ್ಸ್ ರಿಲೇಟೆಡ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆಯೋ ಆ ಪಾಯಿಂಟ್ಸ್ನ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ ಇದಕ್ಕೆ ಒಂದು ಕರೆಕ್ಟ್ ಒಂದು ವೇಟೇಜ್ ಸಿಗುತ್ತೆ. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ರಕ್ಸ್ ಆಫ್ ರೈಟಿಂಗ್ ಆನ್ಸರ್ಸ್. ಯು ಶುಡ್ ಇನ್ಕ್ಲೂಡ್ ಆಲ್ಮೋಸ್ಟ್ ಇದಕ್ಕೆ ಒಂದು ಒಪಿನಿಯನ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಜೊತೆಗೆ ನಾವು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ನ ಇನ್ಕ್ಲೂಡ್ ಮಾಡೋದಾಗಲಿ ಅಥವಾ ಆರ್ಟಿಕಲ್ಸ್ನ ಇನ್ಕ್ಲೂಡ್ ಮಾಡೋದಾಗಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡೋದ್ರಿಂದ ನಮ್ಮ ಆನ್ಸರ್ಗೆ ಒಂದು ವೇಟೇಜ್ ಸಿಗುತ್ತೆ. ಸೊ ಫಾರ್ ದ್ಯಾಟ್ ವಾಟ್ ಶುಡ್ ವಿ ಡೂ? ವಿ ಶುಡ್ ಎಕ್ಸ್ಪ್ಲೇನ್ ದ ಆನ್ಸರ್ ವಿತ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್. ಓಕೆ, ಸೊ ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ನ ನೀವು ಅರ್ಥ ಮಾಡಿಕೊಂಡ್ರೆ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವೆದರ್ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಬೇಸಿಕ್ ಸ್ಟ್ರಕ್ಚರ್ ನಾಟ್. ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ನ ಈ ಪ್ರಕರಣಗಳನ್ನ ನಾವು ಅರ್ಥ ಮಾಡಿಕೊಂಡು ಇದನ್ನು ಬರೆದ್ರೆ ಇದ್ರ ಜೊತೆಗೆ ನಮ್ಮ ಕ್ವಶನ್ಸ್ ಕೂಡ ಆನ್ಸರ್ ಆಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ ಫಸ್ಟ್ ಕೇಸಲ್ಲಿ ಶಂಕರಿ ಪ್ರಸಾದ್ ಕೇಸ್ 1951 ಅಂತ ಬಂತು. ಓಕೆ, ಆ್ಯಂಡ್ ಸಜ್ಜನ್ ಸಿಂಗ್ ಕೇಸ್ 1965. ಇವು ಎರಡೂ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಸುಪ್ರೀಂ ಕೋರ್ಟ್ ಹೇಳಿರೋದು ಆರ್ಟಿಕಲ್ 368 ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಪಾರ್ಟ್ 3. ಪಾರ್ಟ್ 3 ಇರೋದು ಯಾವುದು? ಇಟ್ ಈಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್. ಸೊ ಈ ಎರಡೂ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು ಪಾರ್ಲಿಮೆಂಟ್ಗೆ ಪರಮಾಧಿಕಾರ ಇದೆ. ಯಾವುದೇ ಪಾರ್ಟ್ ಆಗಲಿ, ಸಂವಿಧಾನದ ಯಾವುದೇ ಪಾರ್ಟಲ್ಲಿರೋ ಯಾವುದೇ ಆರ್ಟಿಕಲ್ ಆಗಲಿ ಅದನ್ನು ನಮ್ಮ ಪಾರ್ಲಿಮೆಂಟ್ ಸಂಸತ್ತು ಅಮೆಂಡ್ ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು ಅಂತ ಶಂಕರಿ ಪ್ರಸಾದ್ ಕೇಸ್ ಮತ್ತು ಸಜ್ಜನ್ ಸಿಂಗ್ ಕೇಸಲ್ಲಿ ಹೇಳಿರೋದು. ಓಕೆ, ಸೊ ಇದು ಬೇಸಿಕಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಇಲ್ಲಿ ಇಟ್ ಈಸ್ ರಿಲೇಟೆಡ್ ಟು ಆರ್ಟಿಕಲ್ 13. ಆರ್ಟಿಕಲ್ 13 ಬರೋದು ಪಾರ್ಟ್ 3ಅಲ್ಲಿ. ಪಾರ್ಟ್ 3 ಈಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್. ಇಟ್ ಈಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್. ಆರ್ಟಿಕಲ್ 13 ಟಾಕ್ಸ್ ಅಬೌಟ್ ವಾಟ್ ಈಸ್ ಲಾ ಇನ್ ಪಾರ್ಟ್ 3. ಸೊ ಒಂದು ಕಾನೂನು ಅನ್ನೋ ಪದದ ಅರ್ಥ ಏನು ಅಂತ ಈ ಪಾರ್ಟ್ 3ಅಲ್ಲಿ ಇದೆ. ಸೊ ಇಲ್ಲಿ ಡಿಸ್ಪ್ಯೂಟ್ ಆಗಿರೋದೇನೆಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಸಂವಿಧಾನ ತಿದ್ದುಪಡಿ, ಇದು ಕೂಡ ಒಂದು ಬಿಲ್ ಸಂವಿಧಾನದಲ್ಲಿ ಪಾಸ್ ಮಾಡ್ತಾರೆ ಅಲ್ವಾ. ವೆದರ್ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಆರ್ಟಿಕಲ್ 13 ಆರ್ ನಾಟ್. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಕೂಡ ಈ ಡೆಫಿನೇಷನ್ ಆಫ್ ಲಾ ಅಲ್ಲಿ ಬರುತ್ತಾ ಇಲ್ವಾ ಅನ್ನೋದು ಒಂದು ಡಿಸ್ಪ್ಯೂಟ್ ಆಗಿತ್ತು. ಸೊ ಶಂಕರಿ ಪ್ರಸಾದ್ ಕೇಸ್ ಆ್ಯಂಡ್ ಸಜ್ಜನ್ ಸಿಂಗ್ ಕೇಸಲ್ಲಿ ಓವರಾಲ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಇದು ಪಾರ್ಟ್ 13ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪಾರ್ಟ್ 13ನಲ್ಲಿ ಬರೋದಿಲ್ಲ. ಪಾರ್ಟ್ 13ನಲ್ಲಿ ಬರೋದಿಲ್ಲ ಅಂದರೆ ಪಾರ್ಲಿಮೆಂಟ್ಗೆ ಒಂದು ಪವರ್ ಸಿಗುತ್ತೆ, ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಇವನ್ ಪಾರ್ಟ್ 3ಯಲ್ಲಿ ಯಾವುದೇ ಪ್ರಾವಿಷನ್ ಕೂಡ ಅದು ಸಂವಿಧಾನ ತಿದ್ದುಪಡಿ ಮಾಡಬಹುದು. ಯಾಕೆ? ಇದು ಇದು ಆರ್ಟಿಕಲ್ 13ನಲ್ಲಿ ಬರೋದಿಲ್ಲ. ಆರ್ಟಿಕಲ್ 13ನಲ್ಲಿ ಸಪೋಸ್ ಇದು ಬಂದಿದ್ದಿದ್ರೆ ಅದಕ್ಕೆ ಲಿಮಿಟೇಷನ್ಸ್ ಇರ್ತಿತ್ತು. ಇಂಥ ಕಾನೂನುಗಳು ಈ ಪಾರ್ಟ್ 3ನ ಅಮೆಂಡ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಒಂದು ಲಿಮಿಟೇಷನ್ ಇರುತ್ತೆ. ನಾವು ಇಫ್ ದಿಸ್ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, if it is not considered as law under Article 13, then Parliament has got the power to amend any part of the Constitution. So, ಆ ಕಾಂಟೆಕ್ಸ್ಟಲ್ಲಿ ಈ ಶಂಕರಿ ಪ್ರಸಾದ್ ಕೇಸ್ ಆ್ಯಂಡ್ ಸಜ್ಜನ್ ಸಿಂಗ್ ಕೇಸಲ್ಲಿ ಪಾರ್ಲಿಮೆಂಟ್ ಹೇಳಿದ್ರೆ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಡಸ್ ನಾಟ್ ಕಮ್ ಅಂಡರ್ ಆರ್ಟಿಕಲ್ 13. ಸೊ ಫಾರ್ ದ್ಯಾಟ್ ರೀಸನ್ ಆ ಕಾರಣದಿಂದಾಗಿ ಪಾರ್ಲಿಮೆಂಟ್ಗೆ ಪಾರ್ಟ್ 3ಯ ಯಾವುದೇ ಪ್ರಾವಿಷನ್ಸ್ನ ಅಮೆಂಡ್ಮೆಂಟ್ ಮಾಡುವಂಥ, ತಿದ್ದುಪಡಿ ಮಾಡುವಂಥ ಪವರ್ ಇದೆ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಓಕೆ, ದಿಸ್ ಇಸ್ ದ ಫಸ್ಟ್ ಕೇಸ್. ಸೊ ಸೆಕೆಂಡ್ ಕೇಸಲ್ಲಿ ಗೋಲಕ್ನಾಥ್ ಕೇಸ್ 1967. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಈ ಹಳೆ ಜಜ್ಮೆಂಟ್ ಇದೆ ಅಲ್ವಾ ಶಂಕರಿ ಪ್ರಸಾದ್ ಕೇಸ್, ಈ ಜಜ್ಮೆಂಟ್ನ ರಿವರ್ಸ್ ಮಾಡಿಬಿಡ್ತು. ರಿವರ್ಸ್ ಅಂದರೆ ಹೆಂಗೆ? ಹಿಯರ್ ಸುಪ್ರೀಂ ಕೋರ್ಟ್ ಇನ್ ಗೋಲಕ್ನಾಥ್ ಕೇಸ್ ಇಟ್ ರಿವರ್ಸ್ ದಿಸ್ earlier stand in Shankari Prasad case and it held that Parliament cannot amend the fundamental rights. ಇಲ್ಲಿ ಸುಪ್ರೀಂ ಕೋರ್ಟ್ ರಿವರ್ಸ್ ಮಾಡಿ ಏನು ಹೇಳ್ತು, ಪಾರ್ಲಿಮೆಂಟ್ಗೆ ತಿದ್ದುಪಡಿ ಮಾಡುವಂಥ ಪವರ್ ಇಲ್ಲ. ಅಂದರೆ ಪಾರ್ಟ್ 3ನ ಯಾವುದೇ ಮೂಲಭೂತ ಹಕ್ಕುಗಳನ್ನ ಅದು ಜನರಿಂದ ಕಸಿದುಕೊಳ್ಳುವಂಥ ಪವರ್ ಇಲ್ಲ ಅಂತ ಗೋಲಕ್ನಾಥ್ ಕೇಸಲ್ಲಿ 1967 ಹೇಳಿರುವಂಥದ್ದು. ಅಂದರೆ ಮೊದಲನೇ ಜಜ್ಮೆಂಟ್ಗೆ ಇಲ್ಲಿ ರಿವರ್ಸ್ ಆಯಿತು. ಇದಕ್ಕೆ ರೆಸ್ಪಾಂಡ್ ಆಗಿ ಪಾರ್ಲಿಮೆಂಟ್ ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಹೆಂಗೆ? 24ನೇ ತಿದ್ದುಪಡಿತೆ, 24ನೇ ತಿದ್ದುಪಡಿ, ಸಂವಿಧಾನದ ತಿದ್ದುಪಡಿ ತರುತ್ತೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇಟ್ ಈಸ್ ಇನ್ 1971.
ಈ ಗೋಲಕ್ನಾಥ್ ಕೇಸ್ಗೆ ರೆಸ್ಪಾಂಡ್ ಆ್ಯಸ್ ಎ ರೆಸ್ಪಾನ್ಸ್ ಇದು ಗೋಲಕ್ನಾಥ್ ಕೇಸ್ ರೆಸ್ಪಾಂಡ್ ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 24th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಪಾರ್ಲಿಮೆಂಟು ತಂದಿತ್ತು. ಸೊ ಇನ್ ದಟ್ 24th ಅಮೆಂಡ್ಮೆಂಟ್ ಆ್ಯಕ್ಟ್ ಪಾರ್ಲಿಮೆಂಟ್ ಸೇಡ್ ದ್ಯಾಟ್ ನೋ, whatever that has been given in Golaknath case, that is not correct. Parliament has got entire power. ಪಾರ್ಲಿಮೆಂಟ್ಗೆ ಎಲ್ಲ ಪವರ್ ಇದೆ. ಈ ಪಾರ್ಟ್ 3ಗೆ ಯಾವುದೇ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ಳುವಂಥ ಪವರ್ ಇದೆ ಅಂತ 24th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಪಾರ್ಲಿಮೆಂಟ್ ಹೇಳಿತ್ತು. ಇದಕ್ಕೆ ಚಾಲೆಂಜ್ ಆಗಿ ನೆಕ್ಸ್ಟ್ ಕೇಶವಾನಂದ ಭಾರತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ ಹೋಗುತ್ತೆ. ಸೊ ನೆಕ್ಸ್ಟ್ ಕೇಸ್ ಯಾವುದು? ಕೇಶವಾನಂದ ಭಾರತಿ ಕೇಸ್. ಸಿ ಹಿಯರ್ ಇಟ್ ಈಸ್ ಅಗೇನೆಸ್ಟ್ 24th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಹೇಳ್ತು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಮ್ಮ ಆನ್ಸರ್, ನಮ್ಮ ಕ್ವಶನ್ಗೆ ಎಕ್ಸಾಕ್ಟಾಗಿ ಆನ್ಸರ್ ಇರುವಂಥದ್ದು. ಸಿ ಈ 1973 ಕೇಶವಾನಂದ ಭಾರತಿ ಕೇಸಲ್ಲಿ ಏನು ಹೇಳಿತ್ತು ಸುಪ್ರೀಂ ಕೋರ್ಟ್, ಇಟ್ ಅಗೇನ್ ರಿವರ್ಸ್ ಅರ್ಲಿಯರ್ ಜಜ್ಮೆಂಟ್. ಅರ್ಲಿಯರ್ ಜಜ್ಮೆಂಟ್ ಯಾವುದು? ಗೋಲಕ್ನಾಥ್ ಕೇಸ್. ಇಟ್ ರಿವರ್ಸ್ ದ ಗೋಲಕ್ನಾಥ್ ಜಜ್ಮೆಂಟ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ರೂಲ್ಡ್ ದ್ಯಾಟ್ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಸಚ್ ಪವರ್ ಇಸ್ ಲಿಮಿಟೆಡ್. ಸಿ ಗೋಲಕ್ನಾಥ್ ಕೇಸಲ್ಲಿ ಹೇಳಿರೋದು ಪಾರ್ಲಿಮೆಂಟ್ ಯಾವುದೇ ಪ್ರಾವಿಷನ್ಸ್ನ ಅಮೆಂಡ್ ಮಾಡೋಕ್ಕಾಗಲ್ಲ ಅಂತ. ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಇಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಬಟ್ ಇಲ್ಲೊಂದು ಬಟ್ ಅನ್ನೋ ಸ್ಟೇಟ್, ಬಟ್ ಇಟ್ ಕೆನಾಟ್, ಬಟ್ ಇಟ್ ಪವರ್ ಇಸ್ ಲಿಮಿಟೆಡ್. ಹೌ ಇಟ್ ಈಸ್ ಲಿಮಿಟೆಡ್? ಬಟ್ ಬಿಕಾಸ್ ಇನ್ ದಿಸ್ ಕೇಸ್, ಕೇಶವಾನಂದ ಭಾರತಿ ಕೇಸಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ ಹ್ಯಾಸ್ ಇಂಟ್ರೊಡ್ಯೂಸ್ ಒನ್ ಪ್ರಿನ್ಸಿಪಲ್ ದಟ್ ಈಸ್ ಕಾಲ್ಡ್ ಎಸ್ ಬೇಸಿಕ್ ಸ್ಟ್ರಕ್ಚರ್. ಆಸ್ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಹೊಸ ಒಂದು ಪ್ರಿನ್ಸಿಪಲ್, ಒಂದು ಇನ್ಸ್ಟ್ರೂಮೆಂಟ್ನ ಸುಪ್ರೀಂ ಕೋರ್ಟ್ ಇಂಟ್ರೊಡ್ಯೂಸ್ ಮಾಡ್ತು. ವಾಟ್ ಈಸ್ ದಿಸ್ ಬೇಸಿಕ್ ಸ್ಟ್ರಕ್ಚರ್? ದಿಸ್ ಬೇಸಿಕ್ ಸ್ಟ್ರಕ್ಚರ್ ಸೇಸ್ ದ್ಯಾಟ್ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ವಿಥೌಟ್ ಅಮೆಂಡಿಂಗ್ ದ ಫಂಡಮೆಂಟಲ್ ಫೀಚರ್, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆನ್ ವಿಚ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಇಸ್ ಬೇಸ್ಡ್ ಅಲ್ವಾ. ಸೊ ಈ ಜಜ್ಮೆಂಟಲ್ಲಿ ನ್ಯಾಯಾಲಯವು ಮೂಲಭೂತ ರಚನೆಯ ಸಿದ್ಧಾಂತವನ್ನು ಮೂಲಭೂತ ಲಕ್ಷಣವಾಗಿ ಪರಿಚಯಿಸಿತು, ಅದನ್ನು ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಅಂತ ಹೇಳಿತು. ಬೇಸಿಕ್ ಪ್ರಿನ್ಸಿಪಲ್ಸ್ನ ವೈಲೇಟ್ ಮಾಡೋಂಗಿಲ್ಲ. ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಕ್ಯಾನಾಟ್ ಟಚ್ ಬೇಸಿಕ್ ಪ್ರಿನ್ಸಿಪಲ್ಸ್. ಸೊ ಇಟ್ ಈಸ್ ಕೈಂಡ್ ಆಫ್ ಬ್ಯಾಲೆನ್ಸ್ಡ್. ಸೊ ನೆಕ್ಸ್ಟ್ ಅಗೇನ್ ಆಫ್ಟರ್ ಕೇಶವಾನಂದ ಭಾರತಿ ಕೇಸ್, ಪಾರ್ಲಿಮೆಂಟ್ ಹ್ಯಾಸ್ ಅಗೇನ್ ರೆಸ್ಪಾಂಡೆಡ್. ಹೌ? ಪಾರ್ಲಿಮೆಂಟ್ ಹ್ಯಾಸ್ ಇನ್ಯಾಕ್ಟೆಡ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 42ನೇ ಸಂವಿಧಾನ ತಿದ್ದುಪಡಿ ತಂತು. ಇದರಲ್ಲಿ ಮತ್ತೆ ಪಾರ್ಲಿಮೆಂಟ್ ಏನು ಹೇಳ್ತು? ನೋ, ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಗೇನ್ ಇಟ್ ರಿವರ್ಸ್. So now Parliament is wanting to take its power back. Okay, so through 42nd Constitutional Amendment Act, it did it. Again, Supreme Court responded to this 42nd Amendment Act and it said that the judgment struck down 42nd Amendment Act. ಈ 42nd Amendment Act na Minerva Mills case ಅಲ್ಲಿ struck down ಮಾಡಿತು ಈ provisions, and with that it said that given that Constitution and not the Parliament is supreme. So in that Minerva Mills case ಅಲ್ಲಿ Supreme Court again reminded Parliament that it is not Parliament which is supreme. It is not Parliament which is supreme. Parliament is not a sovereign body. It is the Constitution which is based on the power of the people. Okay, that is sovereign, not Parliament. So Minerva Mills case ಅಲ್ಲಿ ಈ ಸ್ಟೇಟ್ಮೆಂಟ್ ಕೂಡ ನಮ್ಮ ಕ್ವಶನ್ಗೆ ಕರೆಕ್ಟಾಗಿ ಒಂದು ಆನ್ಸರ್ ಕೊಡುವಂಥ ಪಾಯಿಂಟ್ ಇದೆ ಇದರಲ್ಲೂ ಕೂಡ. ಸರಿನಾ? Minerva Mills case ಏನು ಹೇಳ್ತು? ಈ 42ನೇ ತಿದ್ದುಪಡಿಯ ಕಾಯ್ದೆಯನ್ನು ಇದು ರದ್ದುಗೊಳಿಸಿತು ಅಲ್ವಾ. ರದ್ದುಗೊಳಿಸಿ ಸಂವಿಧಾನವೇ ಸರ್ವೋಚ್ಚವಾಗಿದೆ ಮತ್ತು ಸಂಸತ್ತಲ್ಲ ಎಂದು ತಿಳಿಸಿತು. ಓಕೆ, ಹಿಯರ್ ಇಟ್ ರಿಮೈಂಡೆಡ್ ಪಾರ್ಲಿಮೆಂಟ್ ದಟ್ ಕಾನ್ಸ್ಟಿಟ್ಯೂಷನ್ ಇಸ್ ಮೋರ್ ಸಾವರಿನ್. ಅಗೇನ್ ಒನ್ ಮೋರ್ ಕ್ವಶನ್ ಕೇಮ್ ಅಪ್ ವಿತ್ ರೆಸ್ಪೆಕ್ಟ್ ಟು 9th schedule. ಸಿ 9th schedule ಏನಿದೆ ಅಂದರೆ, ಎನಿ ಪ್ರಾವಿಷನ್ ವಿಚ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಫ್ ಯು ಆ್ಯಡ್ ಇನ್ ದ 9th schedule, this 9th schedule is a block or a box. In that, whatever the provision you had, no judicial review. Supreme Court cannot touch it. ಆ ಥರ ಒಂದು ಪ್ರಾವಿಷನ್ ಇರೋದು 9th schedule ಅಲ್ಲಿ. ಈ ಥರ ಬಿಫೋರ್ 2007 ಇರೋವಂಥದ್ದು ಇತ್ತು. ಬಟ್ 2007 ಆದಮೇಲೆ ಇದು ಸಿನಾರಿಯೋ ಕೂಡ ಚೇಂಜ್ ಆಗಿದೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದೇನೆಂದರೆ, ಸುಪ್ರೀಂ ಕೋರ್ಟ್ ಹೇಳಿ ದ್ಯಾಟ್ ಜುಡಿಷಿಯರಿ ಕ್ಯಾನ್ ರಿವ್ಯೂ ಎನಿ ಲಾ ವಿಚ್ ಡಿಸ್ಟ್ರಾಯ್ ಬೇಸಿಕ್ ಸ್ಟ್ರಕ್ಚರ್. ಸೊ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟ್ನ ಈ 9th schedule ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಲಿಂಕ್ ಮಾಡಿದೆ ಇನ್ 2000 IR Coelho ಕೇಸಲ್ಲಿ. Okay, so now even those provisions which are added in 9th schedule, even they can be reviewed, judicially reviewed by Supreme Court or High Court. Okay, so in that I hope we have discussed the second part of the question also. See, first of the question is that I am revising again. In first part of the question we have explained amendment power of the constitution which are limited. How it is limited anta ನಾವು first part ಅಲ್ಲಿ explain ಮಾಡಿದ್ವಿ. In the second part we will explain
this amendment power is not entirely, the parliament is not so much powerful that it can destroy even basic features. ಅಂದರೆ ನಮ್ಮ ಸಂಸತ್ತು ಅಷ್ಟು ಪವರ್ಫುಲ್ ಇಲ್ಲ. ಎಷ್ಟು ಪವರ್ಫುಲ್ ಇಲ್ಲ ಅಂದರೆ ಇಟ್ ಕೆನಾಟ್ ಡೆಸ್ಟ್ರಾಯ್ ಬೇಸಿಕ್ ಸ್ಟ್ರಕ್ಚರ್. ಓಕೆ, ಈ ಬೇಸಿಕ್ ಸ್ಟ್ರಕ್ಚರ್ ಹೆಂಗೆ ಇಂಟ್ರೊಡ್ಯೂಸ್ ಆಯಿತು ಅಂತ ಕೂಡ ನಾವು ಕ್ವೆಶನ್ಸಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ಸೊ ಆಲ್ ಆಫ್ ದಿಸ್ ವಿ ಹ್ಯಾವ್ ಡನ್ ಥ್ರೂ ಜಜ್ಮೆಂಟ್ಸ್ ಆಫ್ ಸುಪ್ರೀಂ ಕೋರ್ಟ್. ಓಕೆ, ಸೊ ನಾವು ಇನ್ ದ ಕನ್ಕ್ಲೂಷನ್ ವಿ ಕ್ಯಾನ್ ರೈಟ್ that Indian constitution is a living document. ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ವೈ ವಿ ಕಾಲ್ ಇಟ್ ಆಸ್ ಲಿವಿಂಗ್ ಡಾಕ್ಯುಮೆಂಟ್? ಬಿಕಾಸ್ ವಿತ್ ಚೇಂಜಿಂಗ್ ಸರ್ಕಮ್ಸ್ಟೆನ್ಸಸ್, ವಿತ್ ಇವಾಲ್ವಿಂಗ್ ಟೈಮ್, ಹೆಂಗೆ ಟೈಮ್ ಚೇಂಜ್ ಆಗುತ್ತೋ ಅದರ ಪ್ರಕಾರ ನಾವು ಅಮೆಂಡ್ಮೆಂಟ್ ಮಾಡುವಂಥ ಪವರ್ ಕೂಡ ನಮ್ಮ ಪಾರ್ಲಿಮೆಂಟ್ಗೆ ಇದೆ. ಫಾರ್ ಎಕ್ಸಾಂಪಲ್ LGBTQ ರಿಲೇಟೆಡ್ ನೀವು ಕೇಸ್ ಕೂಡ ನೋಡಿದ್ರಿ, ಆ್ಯಂಡ್ ಪ್ರೈವೇಸಿ ರಿಲೇಟೆಡ್ ಕೇಸ್ ಕೂಡ ನೀವು ನೋಡಿದ್ರಿ, ರೈಟ್? ಪುಟ್ಟಸ್ವಾಮಿ ಕೇಸಲ್ಲಿ. ಸೊ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್ ನಮ್ಮ ಸಂವಿಧಾನ ಕೂಡ ಬದಲಾವಣೆ ಆಗುವಂಥ ಪವರ್ ಇದೆ, ನಮ್ಮ ಒಂದು ಪ್ರಕ್ರಿಯೆ ಇದೆ ನಮ್ಮ ಭಾರತದಲ್ಲಿ. ಹೆಂಗೆ? ಬಿಕಾಸ್ ಆರ್ಟಿಕಲ್ 368 ಇರೋದು, ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ದಟ್ ಪವರ್ ಈಸ್ ಗಿವನ್ ಟು ಪಾರ್ಲಿಮೆಂಟ್, ರೈಟ್? So even that Indian constitution is a living document responding to the changing time through amending power of parliament. But such power cannot uproot or destroy the basic essential tenets of the constitution by expanding its amending power. So ultimately ನಾವು ಕ್ವಶನ್ಗೆ ಕೇಳಿರೋ ಕ್ವಶನ್ಗೆ ಆನ್ಸರ್ ಎಕ್ಸಾಕ್ಟ್ ಆಗಿ ಕನ್ಕ್ಲೂಷನಲ್ಲಿ ನಾವು ಎಂಡ್ ಮಾಡಿದ್ದೀವಿ. ಹೆಂಗೆ ಅಂದರೆ, ಓಕೆ, ಅಮೆಂಡ್ಮೆಂಟ್ ಮಾಡೋಂಥ ಪವರ್ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಿವಿಂಗ್ ಡಾಕ್ಯುಮೆಂಟ್, ಅಲ್ಲಿ ಎವಾಲ್ವ್ ಆಗ್ತಾನೆ ಇರುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್. ಬಟ್ ಹಂಗಂತ ಬೇಸಿಕ್ ಪ್ರಿನ್ಸಿಪಲ್ಸ್ನ ನಾವು ಯಾವ ತತ್ವಗಳಿಂದ ನಮ್ಮ ಸಂವಿಧಾನ ರಚನೆ ಆಗಿದೆಯೋ ಅಂಥ ತತ್ವಗಳನ್ನೇ ನಾವು ಡೆಸ್ಟ್ರಾಯ್ ಮಾಡುವಂಥ ಪವರ್ ನಮ್ಮ ಪಾರ್ಲಿಮೆಂಟ್ಗೆ ಇಲ್ಲ ಅಂತ ನಾವು ಇಲ್ಲಿ ಕನ್ಕ್ಲೂಡ್ ಮಾಡಿರೋಂಥದ್ದು. ಸೊ ಭಾರತೀಯ ಸಂವಿಧಾನವು ಸಂಸತ್ತಿನ ತಿದ್ದುಪಡಿ ಅಧಿಕಾರದ ಮೂಲಕ ಬದಲಾಗುತ್ತಿರುವ ಸಮಯಕ್ಕೆ ಪ್ರತಿಕ್ರಿಯಿಸುವ ಜೀವಂತ ದಾಖಲೆಯಾಗಿದೆ. ಇದನ್ನು ನಾವು ಒಂದು ಜೀವಂತ ದಾಖಲೆ ಅಂತ ಕರಿಬೋದು ಅಲ್ವಾ? ಆದರೆ ಅಂಥ ಶಕ್ತಿಯು ತನ್ನ ತಿದ್ದುಪಡಿ ಅಧಿಕಾರವನ್ನು ವಿಸ್ತರಿಸುವ ಮೂಲಕ ಸಂವಿಧಾನದ ಮೂಲಭೂತ ಅಗತ್ಯ ತತ್ವಗಳನ್ನು ಬೇರು ಸಹಿತ ಕಿತ್ತು ಹಾಕಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ಸೊ ಐ ಹೋಪ್ ಇದೊಂದು ಬ್ಯಾಲೆನ್ಸ್ಡ್ ಕನ್ಕ್ಲೂಷನ್ ಆಗುತ್ತೆ. ದಿಸ್ ಈಸ್ ಓನ್ಲಿ ಎ ಮಾಡೆಲ್ ಆನ್ಸರ್. ಯು ಕ್ಯಾನ್ ರೆಫರ್ ಇಟ್, ಯು ಕ್ಯಾನ್ ಇನ್ಕ್ಲೂಡ್ ಯುವರ್ ಓನ್ ಪಾಯಿಂಟ್ಸ್. But I hope this discussion is so much helpful for you, so that you have understood how to frame the introduction, body part, how to start. You have to take part by part, and then you have to club it together and conclude it like this. So hope it is helpful for all of you. Thank you so much. Keep supporting.